ವಿಜಯ್ ಕುಮಾರ ನೀಲೇಗೌಡ, ನಾಗರಾಜು ಅದ್ ಮಾವ ಮತ್ತೆ ಹೆಂಡತಿ ಕೀರ್ತಿ ಅವರು ಕೂಡ ಬಂದು ನಮ್ಗೆ ಹೊಡೆದು ಜಗಳ ಮಾಡಿ ಇಷ್ಟೆಲ್ಲ ಮತ್ತೆ ಜಗಳ ಆದ್ಮೇಲೂ ಕಂಪ್ಲೇಂಟ್ ಕೊಟ್ಟಾದ್ಮೇಲೂ ಕೂಡ ಬೇರೆಯವ್ರ ಕೈಲಿ ಫೋನ್ ಮಾಡಿಸಿ ನಮಗೆ ಬೆದರಿಕೆ ಮಾಡಿಸೋದು, ನಿಮ್ಮನ್ನ ಯಾರನ್ನೂ ಬಿಡಲ್ಲ, ನಿಮ್ಮನ್ನು ಹಂಗ್ ಮಾಡ್ತೀವಿ ಹಿಂಗ್ ಮಾಡ್ತೀವಿ ಸಾಯಿಸ್ತೀವಿ, ಅವರು ತಿರ್ಗಾಡಕ್ಕೂ ಕೇಸ್ಗೂ ತಿರ್ಗಾಡಕ್ಕೂ ಯಾರು ಇರಬಾರ್ದು ಅಂದ್ಬಿಟ್ಟು ನಮ್ಮ ಹೆಂಗಸರಿಗೆ ಕೈ ಕಾಲೆಲ್ಲ ಮುರಿದಾಕ್ಬಿಟ್ಟವ್ರೆ. ಎರಡನೇ ಮಗ ಇನ್ನೇಲೆ ಕೂಡ ಹೊಸ್ದಾಗಿ ಇನ್ನೇ ಭಾಗ ಕೊಟ್ಟಿರ್ದ್ಬಿಟ್ಟು ಹೊಸ್ದಾಗಿ ಭಾಗ ಕೊಡಿ, ಸಂಪಾದನೆ ಮಾಡಿರೋದು ಮಾತ್ರ ಭಾಗ ಕೊಟ್ಟಿವಿ. ಪಿತರಾಯಿ ಸತ್ತ ನೀವು 3 ತಗೊಳ್ಳಿ 4 ಎಕರೆ ಅಂತ ಹೇಳಿವಿ. ಸಂಪಾದನೆ ಮಾಡಿರೋದು 3 ಸಮ ಕೊಡಬೇಕು. ಈಗ ಯಾಲೇ 1 ಎಕರೆ ಕೊಟ್ಟದೆ, ನಿನ್ಗೆ ಅಷ್ಟೇ ಕಣಪ್ಪ ಅಂದದಕ್ಕೆ ಇಲ್ಲ ಅದು ಬಿಟ್ಬಿಟ್ಟು ಭಾಗ ಕೊಡಿ ಅಂತ ನೀಲೇ ಕೂಡ ಕೈ ಕಾಲು ಮುರಿದು ಕೈ ಎಡ್ತ ಮುರಿದಾಕದೆ, 5 ಆಪ್ರೇಷನ್ ಆಗದೆ, ಕಾಲು ಕೈ 2 ಸ್ವಾಧೀನ ಇಲ್ಲ. ಆಚೆ ಆಂಬುಲೆನ್ಸಲ್ಲಿ ಮನ್ಗವ್ರೆ. 18ರಲ್ಲಿ ನನಗೆ ಬೇರೆಯವರು ಅವ್ರ ಸಿಬ್ಬಂದಿಯಿಂದ ನಾಗೇಶ, ಮಾದೇಗೌಡ, ಜಯಲಕ್ಷ್ಮಿ ನನ್ಗೆ ಹೊಡೆದಾರೆ. ಯಾವುದೋ 24 ವರ್ಷದಲ್ಲಿ ಸಬ್ ರಿಜಿಸ್ಟ್ರಾರ್ ಸಾಕ್ಷಿ ಹಾಕಿನಿ. ಆ ಸಾಕ್ಷಿಗೆ ಬರಬೇಡ ಅನ್ನೋ ಉದ್ದೇಶಕ್ಕೆ ನಾನು ಕರೆದು ಇಲ್ಲ. ಅವರು ಇನ್ನೂ ಆ ಬತ್ತನೆಲ್ಲ ಅನ್ನೋ ಉದ್ದೇಶಕ್ಕೆ ಕೊಲೆ ಮಾಡ್ತೀವಿ ಅಂದ್ಬಿಟ್ಟು ಸಾಯಂಕಾಲ 7 ಗಂಟೆಯಲ್ಲಿ 3 ಹಿಡ್ಕೊಂಡು ಕುತ್ತಿಗೆ ಹಿಡ್ಕೊಂಡು ಕಲ್ಲಲ್ಲಿ ಕಲ್ಲು ತಗೊಂಡು ಹಣೆ ಕೆಚ್ಚಿದ್ರು. ನನಗೆ 2 ಹೆಣ್ಮಕ್ಳು 3 ಜನ ಗಂಡು ಮಕ್ಕಳು. ಜಮೀನು ಆಸ್ತಿ ವಿಚಾರಾಗ ಅಲ್ಲೇ ಮಾಡವ್ರೆ. ಕೇಸ್ ಇನ್ನೂ FIR ಮಾಡಿಲ್ಲ. ಅದು ಯಾವುದೋ ಒಂದು ಸುಮಾರು FIR ಒಂದು ಮಾಡವ್ರೆ. ಬೇರೆ FIR ನಾವು ಹೇಳಿಕೆ ಕೊಟ್ಟಿರೋದೇ ಬೇರೆ FIR ಮಾಡ್ಕೊಂಡಿರೋದೇ ಬೇರೆ. ಅವರು ನನ್ನ ಹೆಸರು ವರಲಕ್ಷ್ಮಿ ಅಂತೇಳಿ. ಅಪ್ಪನ ಆಸ್ತಿಗೋಸ್ಕರ ಮಕ್ಕಳು ತುಂಬಾನೇ ಟಾರ್ಚರ್ ಕೊಡ್ತಿದ್ದಾರೆ. ಕೊಟ್ಟಿದ್ದದ್ದು ಮಾರ್ಕೊಂಡು ಮತ್ತೆ ಹೊಸ್ತಾಗಬೇಕು ಅಂತ ಹೇಳಿ ನಮಗೂ ಕೂಡ ಜೊತೆಲಿರೋಗೂ ಕೂಡ ಹಿಂಸೆ ಕೊಡ್ತಿದ್ದಾರೆ. ಮತ್ತೆ ಅದೇ ನಮ್ಮ ಅಪ್ಪನ ಕೈಲಿ ಇವಾಗ ಕೋರ್ಟು ಕೇಸು ಅಂತ ಆದ್ಮೇಲೂ ಕೂಡ ಇವರು ನಾವು ಹೋದ್ರೆ ಸರಿ ಹೋಗಲ್ಲ ಅಂದ್ಬಿಟ್ಟು ಹಿಂದೆಗಡೆಯಿಂದ ಬೇರೆಯವ್ರನ್ನ ಬಿಟ್ಟು ಎಲ್ಲ ಹಿಂದೆಗಡೆಯಿಂದ ಅಣ್ಣ ತಮ್ಮದಿರು ಕೂಡ ಸೇರಿಕೊಂಡು ಈ ಥರ ಎಲ್ಲ ನಮಗೆ ಹಿಂಸೆ ಕೊಡ್ತಿದ್ದಾರೆ.